ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಿನಿ ವ್ಲಾಗ್ ಅಥವಾ ದೊಡ್ಡ ವ್ಲಾಗ್ ಅನ್ಕೋಬೋದು. ಗೈಸ್, ಫಸ್ಟ್ ಆಫ್ ಆಲ್ ಇವತ್ತು ನನ್ನ ಫ್ರೆಂಡ್ ರೂಮಿಗೆ ಬಂದಿದ್ದೀನಿ. ಏನಕ್ಕಪ್ಪ ಅಂದರೆ ವರ್ಕ್ ಮುಗಿಸ್ಕೊಳ್ಳೋದು ಲೇಟ್ ಆಗುತ್ತೆ ಅಂದ್ಕೊಂಡೆ. ಸೊ ಬೇಗ ಬಂದಿದ್ದೀನಿ. ಇವತ್ತು ನನ್ನ ಫ್ರೆಂಡು ಫುಲ್ಲು ಟೊಮೊಟೊ ಗೊಜ್ಜು ಮಾಡ್ತಿದ್ದಾನೆ. ಆ್ಯಕ್ಚುಲಿ ನಾವೆಲ್ಲ ಹೊರಗಡೆ ತಿನ್ನೋದು, ಅವಾಗ ಅವಾಗ ಯಾವ್ದಾದ್ರು ಫ್ರೀ ಇದ್ದಾಗೆಲ್ಲ ಮಾಡ್ಕೊತಾ ಇದ್ದೀವಿ ಅಡುಗೆನ. ಸೊ ಏನಪ್ಪ ಸಡನ್ನಾಗಿ ಇವತ್ತು ಅವನೇ ಅಡುಗೆ ಮಾಡ್ತಾ ಇದ್ದ. ಫುಲ್ ಖುಷಿ ಆಗ್ಬಿಟ್ಟೆ. ಹೆಂಗೋ ಮನೆ ಊಟ ಇವತ್ತಾದರೂ ಮಾಡ್ಬೋದಲ್ಲ ಅಂತ ಅದಕ್ಕೆ ರೈಸ್ ಹಾಕ್ಬಿಟ್ಟು ಟೊಮೊಟೊ ಗೊಜ್ಜು ಹಾಕಿ ಮಾಡಿದ. ಸೊ ಅದ್ರ ಜೊತೆ ಖಾಲಿ ತಿಂದರೆ ಹೇಗೆ ಅಂದ್ಬಿಟ್ಟು ನಾನು ಮೊಟ್ಟೆ ತಗೋಬಾ, ಮೊಟ್ಟೆ ತರ ಕೇಳಿದರೆ ನಾನು ತರ್ತಿದ್ದಿಲ್ವ ಅಂತ ಮಾತಾಡ್ತಿದ್ದೆ ಅವನ ಜೊತೆ. ಅವನು ನೀನು ಲೇಟಾಗಿ ಬರ್ತೀಯ ಅಂದ್ಬಿಟ್ಟು ಹೇಳಲಿಲ್ಲ ಅಂತ ಇದ್ದ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಆಯಿತು, ಈಗ ತರಲೋ ಮೊಟ್ಟೆನೋ ಬೇಡವೋ ಅಂತ. ಯಾಕಂದರೆ ನೆಂಚ್ಕೊಳ್ಳೋಕೆ ಏನೂ ಇಲ್ಲ ಅಂದರೆ ತಿನ್ನೋಕ್ಕೆ ಆಗಲ್ಲ. ಯಾಕಂದ್ರೆ ನಾವು ನಾನ್ ವೆಜ್ ಪ್ರಿಯರು. ನಾನ್ ವೆಜ್ಜು ರೆಗ್ಯುಲರಾಗಿ ತಿಂತೀವಿ. ತಿಂದೆ ಹೋದರೆ ಒಂಥರ ಫೀಲ್ ಆಗ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಎಲ್ಲ ಹೊರಗಡೆ ಹೋಗೋ ಕುಷ್ಕ ಕಬಾಬ್ ತಿಂದು ತಿಂದು ಅಭ್ಯಾಸ ಆಗಿದೆ. ಬರೀ ಬಿರಿಯಾನಿ, ಕುಷ್ಕ ಕಬಾಬು, ಇಲ್ಲ ಚಿಲ್ಲಿ, ಲೆಮನ್ ಚಿಕನ್, ಬರೀ ಇವರೇ ತಿಂತಾ ಇದ್ದು. ಇವತ್ತು ಮನೆ ಊಟ ಅಲ್ವಾ, ಟೊಮೊಟೊ ಗೊಜ್ಜು ಬೇರೆ ಮಾಡಿಬಿಟ್ಟಿದ್ದ. ರೈಸ್ ಹಾಕ್ಬಿಟ್ಟು ಅದಕ್ಕೆ ಮೊಟ್ಟೆ ತರೋಣ ಅಂತ ಹೋಗಿ ರೆಡಿ ಆಗ್ತಾ ಇದ್ದೀನಿ. ಸೊ ಅವನು ಕೇಳ್ತಾ ಇದ್ದೀನಿ, ಏನು ಮೊಟ್ಟೆ ತಂದರೆ ನಾವು ಒಂದು 5 ಮೊಟ್ಟೆ ತರ್ತೀವಿ. ಅವ್ನು ಒಂದೆರಡು, ನನಗೊಂದೆರಡು, ಇನ್ನೊಂದು ಎಕ್ಸ್ಟ್ರಾ ಅಂತ ಮನೇಲೇ ಇಟ್ಕೊಂಡಿರ್ತೀವಿ. ಏನಾದರೂ ಯಾರು ಬೇಕಾದರೂ ಬೇಯಿಸ್ಕೊಂಡು ತಿನ್ಬೋದು ಆ ರೀತಿ. ಆ್ಯಕ್ಚುಲಿ ಇದು ನನ್ನ ಫ್ರೆಂಡ್ ರೂಮು, ನನ್ನ ರೂಮ್ ಬೇರೆ. ಯಾಕೆ ಒಬ್ಬೊಬ್ರು ಇರೋಕ್ಕೆ ಬೇಜಾರಲ್ವ ನಮಗೂ. ಅದಕ್ಕೋಸ್ಕರ ಫ್ರೆಂಡ್ ರೂಮಿಗೆ ಬರ್ತಾ ಇರ್ತೀನಿ ನಾನು ಅವಾಗವಾಗ. ಬಂದರೆ ಒಂದೊಂದು ದಿನ ಇಲ್ಲೇ ಮಲ್ಕೋತೀನಿ, ಇಲ್ಲಾಂದರೆ ಮನೆಗೆ ಹೋಗ್ತೀನಿ. ಆ ರೀತಿ ನನಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಇಟ್ಕೋತೀನಿ. ಅವನು ಅಷ್ಟೇ, ಬೇಜಾರಾದಾಗ ಫೋನ್ ಮಾಡ್ತಾನೆ, ಹೋಗ್ತೀನಿ, ಮಾತಾಡ್ತೀವಿ. ಅಡುಗೆ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಡ್ತೀವಿ, ತಿಂತೀವಿ, ಮಾತಾಡ್ತೀವಿ, ವರ್ಕ್ ಬಗ್ಗೆ ಮಾತಾಡ್ತೀವಿ, ಫ್ಯೂಚರ್ ಬಗ್ಗೆ ಮಾತಾಡ್ತೀವಿ. ಎಲ್ಲ ಮಾತಾಡ್ಕೊಂಡು ನಗಾಡ್ಕೊಂಡು ಖುಷಿಯಾಗಿ ಹೋಗ್ತೀವಿ. ಬಟ್ ಇಬ್ಬರು ಬೇರೆ ಬೇರೆ ಕಡೆ ಆದಾಗ ನಾನು ನಮ್ಮ ಮನೆಗೆ ಹೋದಾಗ ಒಬ್ಬನೇ ಆಗ್ತೀನಿ, ಅವನು ಅಲ್ಲೇ ಇದ್ದಾಗ ಒಬ್ಬನೇ ಆಗ್ತಾನೆ. ನನ್ನ ರೂಮಲ್ಲಿ ನಾನು ಒಬ್ಬನೇ ಇರೋದು, ಅವನ ಮನೇಲೂ ಅವನು ಕೂಡ ಒಬ್ಬನೇ ಇರೋದು. ಅವ್ನು ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಇಟ್ಸ್ ಓಕೆ, ಲೈಫ್ ಅಲ್ವಾ ಅಂದ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ ಕೆಲಸ ಮಾಡಿಕೊಂಡು. ಸೊ ಹಂಗೆ ಹೋಗ್ತಾ ಇದ್ದೀವಿ. ಇವಾಗ ತಾನೇ ಮೊಟ್ಟೆ ತರೋಕ್ಕೆ ಬಂದೇ ಬಿಟ್ಟು ನೋಡಿ ಅಂಗಡಿ ಹತ್ರ. ಅವ್ನು ತಗೊಳಕ್ಕೆ ಹೋಗ್ತಾವನೆ. ಬಟ್ ನಾನಿಲ್ಲೇ ನಿಮ್ಮ ಜೊತೆ ಮಾತಾಡೋದ ಅಂದ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ರೆಗ್ಯುಲರಾಗಿ ನಾವು ಇದೇ ಅಂಗಡಿಗೆ ಬರೋದು. ಆ್ಯಕ್ಚುಲಿ ನಾನು ಅವನು ಇರೋದು ಮೈಸೂರಲ್ಲೇ. ಅವ್ನು ತಗೋತಾವನೆ, ತಗೊಂಡೀಗ ಮನೆಗೆ ಹೋಗ್ತೀವಿ. ಗೈಸ್, ಇನ್ನೊಂದೇನು ಗೊತ್ತಾ, ನೀವು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಿ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಬ್ಯಾಚಲ್ಲಿ ಇದ್ದೀರಿ, ನಿಮ್ಮ ಲೈಫ್ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಮ್ಮ ಲೈಫ್ ಪರವಾಗಿಲ್ಲ, ಚೆನ್ನಾಗಿ ಹೋಗ್ತಾ ಇದೆ. ಹಾಗೆ ಹೋಗ್ತಾ ಇರಲಿ ದೇವದ ಆಶೀರ್ವಾದದಿಂದ ಅಂತ. ಯಾರೆಲ್ಲ ಕಷ್ಟಪಡ್ತಾ ಇದ್ದೀರಿ, ಕೆಲಸ ಸಿಕ್ಕಿರ್ತದೆ, ಕೆಲವ್ರಿಗೆ ಸಿಕ್ಕಿರಲ್ಲ, ಮನೆ ಬಿಟ್ಟು ಬಂದಿರ್ತಾರೆ ಆಚೆಗೆ ಕೆಲಸ ಮಾಡಬೇಕು ಅಂದ್ಕೊಂಡು, ಬಟ್ ಆಗ್ತಾ ಇರಲ್ಲ. ಏನೋ ಫ್ಯೂಚರಲ್ಲಿ ಕನಸು ಕಾಣ್ತಾ ಇರ್ತಾರೆ, ಸೆಟ್ಲ್ ಆಗೋದ ಅಂತ. ಎಷ್ಟೇ ಕೆಲಸ ಮಾಡಿದ್ರು ಮನೆ ಪ್ರಾಬ್ಲಮ್ಗಳು ಇರೋದ್ರಿಂದ ಆಗ್ತಿರಲ್ಲ. ಮಿಡಲ್ ಕ್ಲಾಸ್ ಜೀವನನೇ ಇಷ್ಟು. ಎಷ್ಟೇ ದುಡಿದ್ರೂ ಅದು ಸೇವಿಂಗ್ಸ್ ಆಗ್ತಾನೆ ಇರಲ್ಲ. ಸೊ ಹೆಂಗೋ ಕಷ್ಟಪಟ್ಟು ಒಂದು ಅಜ್ಜೆಯಿಂದ ಮುಂದೆ ಬಂದಿದ್ದೀವಿ. ನೋಡೋಣ, ನೀವು ಯಾರಾದರೂ ಆ ಥರ ಮುಂದೆ ಹೋಗ್ತಾ ಇದ್ದರೆ, ಮನೆ ಜವಾಬ್ದಾರಿ ಎಲ್ಲ ಹೊತ್ಕೊಂಡು ಹೊರಗಡೆ ದುಡಿತಾ ಇದ್ದರೆ ಒಂದು ಕಮೆಂಟ್ ಮಾಡಿ. ನಾನು ನಿಮ್ಮಂಗೆ ಒಬ್ಬ ಅಂದ್ಕೊಂಡು ಸಪೋರ್ಟ್ ಮಾಡಿ ಅಷ್ಟೇ. ಮೊಟ್ಟೆ ತಗೊಂಡು ಹೋಗ್ತಾ ಇದ್ದೀವಿ ನಾನು ಅವನು. ನಮಗೆ ಮೊದಲಿಂದನೂ ಬ್ಲಾಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅವನು ಯೂಟ್ಯೂಬ್, ಅವನು ಮೈಸೂರು ಡೈರೀಸ್ ಅಂತ ಚಾನಲ್ ಇದೆ. ಬರೀ ಎಲಿಫೆಂಟ್ ಬಗ್ಗೆ ಡಾಕ್ಯುಮೆಂಟ್ರಿ ಥರ ಹಾಕಿರ್ತಾನೆ, ನೋಡಿ ನಮಗೂ ಹಾಗೆ ಸಪೋರ್ಟ್ ಮಾಡಿ. ತುಂಬ ಒಂದು 5 ವರ್ಷದಿಂದನೂ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಯೂಟ್ಯೂಬ್ ಮಾಡೋದ ಅಂತ. ಮಾಡೋದು ಇದೇ ರೀತಿ ಆಗ್ತದೆ. ಸಕ್ಸಸ್ ಅಂತೂ ಕಾಣ್ತಾ ಇಲ್ಲ. ಅವಾಗೆಲ್ಲ ಮಾಡಿದ್ರೆ ಇಷ್ಟೊತ್ತಿಗೆ ನಾವು ಫೇಮಸ್ಸೇ ಆಗ್ಬಿಡ್ತಿದ್ದೋ, ಒಳ್ಳೆ ರೆಕಗ್ನೈಸ್ ಕೂಡ ಆಗ್ತಿದ್ದೋ. ಬಟ್ ಇವಾಗ ಆಗ್ತಾ ಇಲ್ಲ. ಏನಕ್ಕೆ ಅಂದರೆ ತುಂಬ ಕಾಂಪಿಟೇಷನ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ಏನು ಕಂಟೆಂಟ್ ಕೊಡೋದು, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನೋಡೋದ ಬ್ಲಾಗ್ ಮಾಡೋದ, ಮತ್ತು ಯಾವುದಾದ್ರು ಒಳ್ಳೆ ವಿಷಯಗಳಿದೆ ಅದನ್ನು ಮಾತಾಡೋದ, ಯೂಸ್ಫುಲ್ ಕಂಟೆಂಟ್ ಕೊಡೋದ ಅಂದ್ಕೊಂಡು. ಸೊ ನೋಡೋದ, ಇದು ಲಾಸ್ಟ್ ಚಾನ್ಸು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ನಿಲ್ಸೋದು ಬೇಡ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬಟ್ ನನಗೇನಂತ ವ್ಯೂಸ್ ಏನು ಬರ್ತಾ ಇಲ್ಲ. ಎಲ್ಲ 0 ವ್ಯೂಸಲ್ಲೇ ಇದ್ದೀನಿ. ಏನಕ್ಕಂದರೆ ತುಂಬ ಕಾಂಪಿಟೇಷನ್. ಅದರಿಂದ ಇತ್ತೀಚೆಗೆ ಯೂಟ್ಯೂಬ್ ಗೈಡ್ಲೈನ್ಸ್ ಕೂಡ ಚೇಂಜ್ ಆಯಿತು. ನೋಡಬೇಕು ಮುಂದೆ ಹೆಂಗೆ ಮತ್ತೆ. ಬಟ್ ಯೂಟ್ಯೂಬ್ ಅಂತೂ ಬಿಡಲ್ಲ, ಯಾಕಂದ್ರೆ ನಮ್ಗೆ ಟ್ಯಾಲೆಂಟ್ ಇರೋದೇ ಯೂಟ್ಯೂಬಲ್ಲೇ. ಬಟ್ ನಮಗೆ ಸಪೋರ್ಟ್ ಸಿಗ್ತಿರ್ಲಿಲ್ಲ, ಮತ್ತು ಎಲ್ಲದಕ್ಕೂ ಸ್ಟ್ರಕ್ ಆಗಿಬಿಟ್ಟಿದ್ದು ಕಮಿಟ್ಮೆಂಟ್ಗೆಲ್ಲ. ಅದರಿಂದ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಆ ಥರ. ಗೈಸ್, ಅದನ್ನು ಬಿಟ್ಟರೆ ಇನ್ನು ಫೈನಲಿ ಅದು ಒಂದು ಸೈಡ್ಗಿರಲಿ, ಅದು ಲೈಫಲ್ಲಿ ಇದ್ದಿದ್ದೆ. ಗೈಸ್, ಆ್ಯಕ್ಚುಲಿ ಅವನು ಚೆನ್ನಾಗಿ ಮುದ್ದೆ ಮಾಡ್ತಾನೆ. ನನ್ನ ಫ್ರೆಂಡು ಮುದ್ದೆ ಮಾಡ್ತಾನೆ. ನಾನು ಚಿಕನ್ ಆಗಿರ್ಬೋದು, ಇಲ್ಲ ಸಾಂಬಾರು ಆಗಿರ್ಬೋದು, ಕಾಳು ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ಎಲ್ಲ ಮಾಡ್ತೀವಿ. ಮೊದಲೆಲ್ಲ ಹಂಗೆ ಮಾಡ್ಕೋತಾ ಇದ್ದೋ.
ಅವ್ನು ಮುದ್ದೆ ಮಾಡಿದ್ರೆ ನಾನು ಇದು ಮಾಡೋದು ನಮ್ಮ ಮನೆಯಿಂದ ಇಲ್ಲಿಗೆ ಬಂದುಬಿಡ್ತಿದ್ದೆ ನಾನು ಅಡುಗೆ ಮಾಡೋಕ್ಕೋಸ್ಕರನೇ, ಒಬ್ಬನೇ ಅಲ್ಲಿ ಇರೋಕ್ಕಾಗಲ್ಲ ಅಂದ್ಬಿಟ್ಟು. ಇಬ್ಬರು ಅಡುಗೆ ಕೂಡ ಕಲ್ತ್ಕೊಂಡಿದ್ದೀವಿ ಚೆನ್ನಾಗೆ. ನೋಡಿ ನಾನಿದು ಆಮ್ಲೆಟ್ ಹಾಕ್ತಾ ಇರೋದು, ಹೋಪ್ಫುಲಿ ಚೆನ್ನಾಗಿ ಹಾಕಿದ್ದೀನಿ ಆಮ್ಲೆಟ್ ಅನ್ಕೋತೀನಿ. ಏನು 5 ಮೊಟ್ಟೆ ತಂದಿದ್ದೋ, ನಾನು 2 ಮೊಟ್ಟೆ ಅವ್ನು 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಗೈಸ್ ಆ್ಯಕ್ಚುಲಿ ನಿಮ್ಗೆ ಏನಾದರೂ ಅಡುಗೆ ಗೊತ್ತಾ, ನಿಮ್ಗೆ ಯಾರ್ಯಾರು ಗೊತ್ತೋ ಅದು ಕೂಡ ಕಮೆಂಟಲ್ಲಿ ಹಾಕಿ. ಅಡುಗೆ ಏನಾದರೂ ಗೊತ್ತಿದ್ರೆ ನಿಮಗೂ ಮಾಡೋಕ್ಕೆ. ನಮಗೆ ಫ್ಯೂಚರ್ ಕಷ್ಟ ಆಗಲ್ಲ, ಯಾರು ಬಂದರು ಯಾರು ಬರದೇ ಹೋದರು, ಬಿಟ್ಟೋಗದೆ ಹೋದರು ಅಷ್ಟು ಕಷ್ಟ ಆಗಲ್ಲ. ಯಾಕಂದ್ರೆ ನಾವೆಲ್ಲ ಕಲ್ತ್ಕೊಬಿಟ್ಟಿದ್ದೀವಿ ಜೀವನದಲ್ಲಿ. ಅಡುಗೆ ಮಾಡೋದನ್ನು ಕಲ್ತ್ಕೊಂಡಿದ್ದೀವಿ, ಮನೆ ಮಾಡೋದನ್ನು ಕಲ್ತ್ಕೊಂಡಿದ್ದೀವಿ, ಮನೆಯಲ್ಲಿ ಹೇಗೆ ನಿಭಾಯಿಸ್ಬೇಕು ಅನ್ನೋದು ಕಲ್ತ್ಕೊಂಡಿದ್ದೀವಿ. ಸೊ ಅಷ್ಟೇನು ಕಷ್ಟ ಆಗಲ್ಲ. ನೋಡೋದ ಹಂಗೆ ಹೋಗ್ತಾ ಒಳ್ಳೊಳ್ಳೆ ಅಡುಗೆ ಮಾಡೋದಿದ್ರೆ ಮಾಡ್ಕೊಂಡು ಹೋಗ್ತೀವಿ. ಹಂಗೆ ಮಿಸ್ ಮಾಡ್ತಾನೆ ನೋಡಿ. ಆದಷ್ಟು ನೀವು ಶೇರ್ ಮಾಡಿದ್ರೆ ಒಂದು ಸಪೋರ್ಟ್ ಸಿಕ್ದಂಗೆ ಆಗುತ್ತೆ. ಇಲ್ಲ ಸಬ್ಸ್ಕ್ರೈಬರ್ ಮಾಡಿ, ನಿಮಗೆ ಏನಾದ್ರು ಸಜೆಸ್ಟ್ ಆಗಿದ್ರೆ ಫೀಡಲ್ಲಿ ಬಂದಿದ್ರೆ, ಅಥವಾ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಥವಾ ಶೇರ್ ಮಾಡಿ. ಯಾಕಂದರೆ ವ್ಯೂಸ್ ಇರಲ್ವಲ್ಲ, ಶೇರ್ ಮಾಡಿದ್ರೆ ವ್ಯೂಸ್ ಬರುತ್ತೆ. ಆ ಯೂಟ್ಯೂಬ್ ಆಲ್ಗೋರಿದಮ್ ಕೂಡ ಶೇರ್ ಮಾಡ್ತಿರ್ತಾರೆ, ಜನ ನೋಡ್ತಿದ್ದಾರೆ ಅಂದ್ಕೊಂಡಿರ್ತಾರೆ. ಸೊ ಹೊಸಬ ಅಂದ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಗಳು ಇಷ್ಟ ಆದರೆ. ಹಾಗೆ ಇನ್ನೇನು ಸಮಾಚಾರ, ರೆಗ್ಯುಲರಾಗಿ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಮಾತಾಡ್ತಾ ಇರ್ತೀನಿ ವೀಡಿಯೋಸ್ಗಳಲ್ಲಿ. ನಮಗೂ ತುಂಬ ದಿನದಿಂದ ಮಾಡಬೇಕು ಅಂತ ಬರೀ ಏನೋ ಒಂದು ಮಾಡೋಕ್ಕೆ ಹೋದರೆ ಏನೋ ಒಂದು ಆಗ್ತಾಯಿತ್ತು. ಅವಾಗ ಯೂಟ್ಯೂಬ್ ರೆಗ್ಯುಲರಾಗಿ ಹಾಕೋದ ಅಂತ ಒಂದು 15 ಡೇಸ್ ಆಗ್ತೆ ರೆಗ್ಯುಲರಾಗಿ. ಬಟ್ ಮತ್ತೆ ಏನೋ ಪ್ರಾಬ್ಲಮ್ ಆಯಿತು, ಮತ್ತೆ ಇವತ್ತಿಂದ ಆಗ್ತಾ ಇದ್ದೀನಿ ರೆಗ್ಯುಲರಾಗಿ ಹಾಕೋದ ಅಂತ. ತುಂಬ ವಿಷಯಗಳಿದ್ದಾವೆ ನಿಮ್ಮ ಜೊತೆ ಮಾತಾಡೋಕ್ಕೆ, ಅದನ್ನ ಮಾತಾಡ್ತಾ ಹೋಗ್ತೀನಿ. ಬಟ್ ಕ್ರಿಂಜ್ ಕಂಟೆಂಟ್ ಅಂತೂ ನಾನು ಹಾಕೋಕ್ಕೆ ಹೋಗಲ್ಲ, ಇಲ್ಲದೆ ಇರೋದನ್ನೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಜನಗಳಿಗೆ ಏನು ಯೂಸ್ಫುಲ್ ಆಗುತ್ತೆ, ಈಗ ಅರ್ನಿಂಗ್ಸ್ ಬಗ್ಗೆ ಈಗ ಮಿಡ್ಲ್ ಕ್ಲಾಸ್ ಅವ್ರಿಗೆ ಅರ್ನಿಂಗ್ಸು ವೆರಿ ಇಂಪಾರ್ಟೆಂಟು ಫ್ಯೂಚರಲ್ಲಿ ಅಲ್ವಾ. ಅದ್ರ ಬಗ್ಗೆನೂ ಮಾತಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಇನ್ಶೂರೆನ್ಸ್ ಬಗ್ಗೆ, ಕರೆಕ್ಟ್ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಮಾತಾಡ್ತೀನಿ. ಅದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಏನಕ್ಕಂದರೆ ಎಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹೆಲ್ತ್ ಇನ್ಶೂರೆನ್ಸು. ನಾನೇನು ಸಜೆಸ್ಟ್ ಮಾಡಲ್ಲ ಅಲ್ಲಿ ಮಾಡಿಸಿ ಇಲ್ಲಿ ಮಾಡಿಸಿ ಅಂತ, ಬಟ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡಬೇಕು. ನನ್ನ ಫ್ರೆಂಡು ಅಂದರೆ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವ್ನ ಪ್ರಾಬ್ಲಮ್ಸ್ ಏನೇನಾಗಿತ್ತು, ಇನ್ಶೂರೆನ್ಸ್ ಇದ್ದದ್ರಿಂದ ಎಷ್ಟು ಹೆಲ್ಪ್ ಆಯಿತು, ಇನ್ಶೂರೆನ್ಸ್ ಇಲ್ಲದವರು ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಇದು ಮಾಡಿ. ಅರ್ನಿಂಗ್ಸ್ ಬಗ್ಗೆನೂ ಮಾತಾಡಬೇಕು ಅಂದ್ಕೊಂಡಿದ್ದೀನಿ, ಮಾತಾಡ್ತೀನಿ. ಬಟ್ ಇನ್ವೆಸ್ಟ್ಮೆಂಟು, ಅರ್ನಿಂಗ್ಸು ಇವೆಲ್ಲ ತುಂಬ ಇಂಪಾರ್ಟೆಂಟ್. ಮನಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಅಲ್ವಾ ನಮಗೆಲ್ಲರಿಗೂ. ಏನೇ ಆದ್ರೂ ಮನಿ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಮಗೆ ಮುಂದೆ ಇವತ್ತಿನ ಜೀವನ ಬದುಕ್ತಿದ್ದೇವೆ ಅಂದರೆ ನಾಳೆಗೆ ಜೀವನ ಕನಸು ಕಾಣಬೇಕಂದ್ರೆ ಮನಿನೇ ಇಂಪಾರ್ಟೆಂಟ್. ಅದಕ್ಕೆ ಅಲ್ವಾ ಕೆಲಸ ಮಾಡೋದು. ದುಡ್ಡಿದ್ರೆ ಹೊಟ್ಟೆ ತುಂಬ ಊಟ ಅಷ್ಟೇ. ಒಂದು ಹೆಲ್ದಿ ಲೈಫ್ ಲೀಡ್ ಮಾಡೋಕಂದ್ರೆ ಮನಿ ಬೇಕು. ರಿಚ್ಚು ನಾವು ಹಂಗಾಗ್ತೀವಿ, ಅಂಬಾನಿ ಆಗ್ತೀವಿ ಅದಲ್ಲ. ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕೆ, ಒಂದು ನಾವು ಕನ್ಸ್ಕೊಂಡಿರೋ ಲೈಫ್ ಲೀಡ್ ಮಾಡೋಕ್ಕೆ ಮನಿ ಇಂಪಾರ್ಟೆಂಟು. ಆ ಮನಿಗೆ ಏನು ಮಾಡ್ಬೇಕಂದ್ರೆ ದುಡಿಬೇಕು. ದುಡ್ಡನ್ನ ವೇಸ್ಟ್ ಮಾಡಬಾರ್ದು. ಈಗ ದುಡ್ಡು ಐತೆ ಅಂದ್ಬಿಟ್ಟು ಎಂಜಾಯ್ ಮಾಡೋದು ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಾವು ಕೆಲಸ ಮಾಡಬೇಕು, ದುಡ್ಡೇ ದುಡಿತಾ ಇರಬೇಕು. ಆ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು. ತುಂಬ ವೀಡಿಯೋಸ್ಗಳಿದ್ದಾವೆ, ಆ ಥರ ನೋಡಿ ಆ ಥರ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಲೈಫಲ್ಲಿ ಸಕ್ಸಸ್ ಕಾಣಿ. ಈಗ ಊಟ ಕೂಡ ರೆಡಿ ಆಯಿತು. ನಿಮ್ಮ ಜೊತೆ ಮಾತಾಡ್ತಾ ಫುಲ್ ಊಟ ಕೂಡ ರೆಡಿ ಆಯಿತು. ರೈಸು, ಟೊಮೆಟೊ ಗೊಜ್ಜು, ಆಮ್ಲೆಟ್ ಇದೆ. ಇಷ್ಟೇ ನಮ್ಮ ಸಿಂಪಲ್ ಅಡುಗೆ. ಇದು ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಒಂದು ವಾಕ್ ಮಾಡಿಕೊಂಡು ಹಾಗೆ ಬಂದು ಮಲ್ಕೋತೀವಿ. ಅಷ್ಟೇ ಆಗೋದು. ಇನ್ನು ಬೆಳಗ್ಗೆ 6 ಗಂಟೆಗೆ ಎದ್ದು ನಾನು ಹೋಗ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಟೇಕ್ ಕೇರ್, ಬಾಯ್. ಹಾಗೆ ಪೀಸ್ ಆಗಿರಿ, ಎಲ್ಲರೂ ಖುಷಿಯಾಗಿರಿ ಜೀವನದಲ್ಲಿ. ಹಾಗೆ ಕಷ್ಟ ಸುಖ ಬರ್ತಾರೆ, ಎಲ್ಲನೂ ಅನುಸರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.